ಶಿವಾಜಿನಗರದಲ್ಲಿ ಜೆಡಿಎಸ್ಗೆ ಡಬಲ್ ಶಾಕ್ ಎದುರಾಗಿದೆ. ಜೆಡಿಎಸ್ ಅಭ್ಯರ್ಥಿ ಅಬ್ದುಲ್ ಜಫರ್ ಅಲಿ ನಾಮಪತ್ರ ತಿರಸ್ಕೃತವಾಗಿದೆ. ವಿದೇಶದಲ್ಲೇ ಇದ್ದ ಅಬ್ದುಲ್ ಜಫರ್ ಅಲಿ ಇದೀಗ ಜೆಡಿಎಸ್ಗೆ ಮತ್ತೊಂದು ಶಾಕ್ ಎದುರಾಗಿರುವಂತದ್ದು. ಶಿವಾಜಿನಗರದಲ್ಲಿ ಜೆಡಿಎಸ್ಗೆ ಡಬಲ್ ಶಾಕ್ ಎದುರಾಗಿದೆ. ಜೆಡಿಎಸ್ ಅಭ್ಯರ್ಥಿ ಅಬ್ದುಲ್ ಜಫರ್ ಅಲಿ ನಾಮಪತ್ರ ತಿರಸ್ಕೃತವಾಗಿದೆ. ವಿದೇಶದಲ್ಲೇ ಇದ್ರೂ ಅಬ್ದುಲ್ ಜಫರ್ ಅಲಿ ಈಗ ಇತ್ತೀಚೆಗಷ್ಟೇ ಬೆಂಗಳೂರಿಗೆ ವಾಪಸ್ ಆಗಿದ್ರು. ಅಲ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲ ಕಾರಣಕ್ಕೆ ರಿಜೆಕ್ಟ್ ಆಗಿದೆ. ನಾಮಪತ್ರ ತಿರಸ್ಕರಿಸಿದ್ದಾರೆ ಚುನಾವಣಾ ಆಯೋಗ. ಇದರಿಂದ ಜೆಡಿಎಸ್ಗೆ ಡಬಲ್ ಶಾಕ್ ಎದುರಾಗಿದೆ. ಪಂಜಾಬ್ನಲ್ಲಿ ಅಮೃತ್ ಪಾಲ್ ಸಿಂಗ್ ಅರೆಸ್ಟ್ ಆಗಿದ್ದಾನೆ. ಮೋಗಾ ಜಿಲ್ಲೆಯಲ್ಲಿ ಬಲೆಗೆ ಬಿದ್ದಿದ್ದಾನೆ ಅಮೃತ್ ಪಾಲ್ ಸಿಂಗ್. ಬಂಧನಕ್ಕೆ ಸ್ಪೆಷಲ್ ಟೀಮ್ ಅನ್ನ ರಚಿಸಿತ್ತು ಪಂಜಾಬ್ ಸರ್ಕಾರ. ಈಗ ಖಲಿಸ್ತಾನಿ ತೀವ್ರಗಾಮಿ ಅಮೃತ್ ಪಾಲ್ ಸಿಂಗ್ ಅರೆಸ್ಟ್ ಆಗಿದ್ದಾನೆ. ಮಾರ್ಚ್ 18ರಂದು ತಪ್ಪಿಸಿಕೊಂಡಿದ್ದ ಅಮೃತ್ ಪಾಲ್ ಸಿಂಗ್ ಸತತವಾಗಿ ಹುಡುಕಾಟದ ಬಳಿಕ ಈಗ ಪಂಜಾಬ್ ಪೊಲೀಸರು ಆತನನ್ನ ಬಂಧಿಸಿದ್ದಾರೆ. ಅಸ್ಸಾಂನ ದಿಬ್ರೂಗರ್ ಜೈಲಿಗೆ ಆತನನ್ನ ಶಿಫ್ಟ್ ಮಾಡುವುದಕ್ಕೆ ಸಿದ್ಧತೆಗಳು ಕೂಡ ನಡೀತಾ ಇದೆ. ಇನ್ನು ಗುವಾಹಟಿ ಏರ್ಪೋರ್ಟ್ನಲ್ಲಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಭದ್ರತೆಗಾಗಿ ಹೆಚ್ಚುವರಿ ಸಿಆರ್ಪಿಎಫ್ ಯೋಧರನ್ನ ನಿಯೋಜನೆ ಮಾಡಲಾಗಿದೆ. ಈಗ ಕೊನೆಗೂ ಅಮೃತ್ ಪಾಲ್ ಸಿಕ್ಕಿಬಿದ್ದಿರುವಂತದ್ದು. ಪಂಜಾಬ್ನಲ್ಲಿ ಅಮೃತ್ ಪಾಲ್ ಸಿಂಗ್ ಅರೆಸ್ಟ್ ಆಗಿದ್ದಾನೆ. ಮೊಘಾ ಜಿಲ್ಲೆಯಲ್ಲಿ ಬಲೆಗೆ ಬಿದ್ದಿದ್ದಾನೆ ಅಮೃತ್ ಪಾಲ್ ಸಿಂಗ್. ಖಲಿಸ್ತಾನಿ ತೀವ್ರಗಾಮಿ ಅಮೃತ್ ಪಾಲ್ ಸಿಂಗ್ ನನ್ನ ಪಂಜಾಬ್ ಸರ್ಕಾರ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ.